ಇನ್ನು ಕಾಫಿ ನಾಡ ಕಾಡಾನೆಗಳಿಗೆ ಬಿಸಿಲ ತಾಪ ಹೆಚ್ಚುವೋ ಅಥವಾ ಆಹಾರದ ಭರ ಹೆಚ್ಚಾಗಿ ಕಾಡ್ತಾ ಇದೆಯೋ ಗೊತ್ತಿಲ್ಲ. ಆನೆಗಳು ಸಂಪೂರ್ಣವಾಗಿ ಸೊರಗಿ ಹೋಗಿದೆ. ಈಗ ಆನೆಗಳ ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರಣ ಹುಡುಕೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ಲೀಸ್ ಏನಾದರೂ ಕೊಡ್ರಪ್ಪ, ನನ್ನ ಜೀವ ಉಳಿಸರಪ್ಪ. ಕಾಫಿ ನಾಡಿನ ಕಾಡಾನೆಗಳ ಮೂಕರೋಧನೆ. ಈ ದೃಶ್ಯವನ್ನೊಮ್ಮೆ ನೋಡಿ. ನೀರನ್ನು ಕುಡಿಯಲು ಹೋದ ಕಾಡಾನೆ ಅಲ್ಲೇ ಬಿದ್ದು ಏಳಲಾಗದೆ ನರಳಾಡ್ತಾ ಇದೆ. ಆ ಆನೆಯ ಮರಿ ದಡದಲ್ಲಿ ನಿಂತು ಅಮ್ಮನಿಗಾಗಿ ಘೀಳಿಡ್ತಾ ಇದೆ. ಇನ್ನು ಆನೆಯನ್ನ ಕಂಡ ಮನುಷ್ಯರು ಕಾಲಿಗೆ ಬುದ್ಧಿ ಹೇಳ್ತಾರೆ. ಮನುಷ್ಯರ ಕೈಯಲ್ಲಿ ಹುಲ್ಲಿನ ಪೆಂಡಿ ನೋಡಿ ತುಂಬ ಹಸಿವಾಗ್ತಿದೆ, ಪ್ಲೀಸ್ ಕೊಡ್ರಪ್ಪ ಅಂತ ಕೇಳುವಂತೆ ನಿಲ್ಲುತ್ತದೆ. ಕಾಡಾನೆಗಳ ಇಂತಹ ದಯನೀಯ ಸ್ಥಿತಿ ಕಂಡುಬಂದಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಭದ್ರಾ ಹಿನ್ನೀರಿನಲ್ಲಿ. ಕಾಡಾನೆಗಳಿಗೆ ನೀರಿನ ಮೂಲವೇ ಮುಖ್ಯ. ಭದ್ರೆಯ ಒಡಲು ಕಾಡಾನೆಗಳಿಗೆ ಸುಭಿಕ್ಷವಾಗಿದೆ. ಆಹಾರಕ್ಕಾಗಿ ಯಾವುದೇ ಕೊರತೆ ಇಲ್ಲ. ಕಾಡಾನೆ ಸೇರಿ ಪ್ರಾಣಿಗಳ ಮುಕ್ತ ಹಾಗೂ ಸ್ವಚ್ಛಂದ ಓಡಾಟಕ್ಕೂ ಕೂಡ ನೋ ಪ್ರಾಬ್ಲಮ್. ಆದರೆ ಇಂತಹ ವಾತಾವರಣದಲ್ಲೂ ಕೂಡ ಆನೆಗಳು ಸೊರಗೋದಕ್ಕೆ ಏನು ಕಾರಣ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಭದ್ರೆಯ ತಟದಲ್ಲಿ ಹಿಂದೆಂದೂ ಇಂತಹ ಸ್ಥಿತಿ ನಾವು ನೋಡಿಲ್ಲ ಅಂತಿರುವ ಸ್ಥಳೀಯರಿಗೆ ಆನೆಗಳಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಹುಟ್ಟಿಸಿದೆ. ಭದ್ರಾ ಹಿನ್ನೀರಿನಲ್ಲಿ ಕಾಡಾನೆಗಳು ವರ್ಷ ಪೂರ್ತಿ ಇಲ್ಲಿನ ಹುಲ್ಲನ್ನು ಆಶ್ರಯಿಸಿರುತ್ತೆ. ಬೇಸಿಗೆಯಲ್ಲೂ ಕೂಡ ಇಲ್ಲಿ ಹುಲ್ಲಿಗೆ ಕೊರತೆಯಾಗಲ್ಲ. ಈ ವರ್ಷದ ಭೀಕರ ಬರ ಆನೆಗಳಿಗೆ ನಿತ್ಯ ಬೇಕಾದ 200 kgಯಷ್ಟು ಆಹಾರ ಸಿಗದ ಕಾರಣ ಆನೆಗಳು ಈ ಸ್ಥಿತಿಯನ್ನು ತಲುಪಿವೆ ಅಂತ ಹೇಳಲಾಗ್ತಿದೆ. ಓವರ್ ಹೀಟ್ ಸಹ ಆನೆಗಳ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿರಬಹುದು ಎಂಬ ಸಂಶಯ ವ್ಯಕ್ತವಾಗಿದೆ. ಒಟ್ಟಾರೆ ಇದು ಒಂದೆರಡು ಆನೆಗಳ ಸ್ಥಿತಿಯಲ್ಲ. ಭದ್ರಾ ಹಿನ್ನೀರಿನಲ್ಲಿ ಹಲವು ಆನೆಗಳು ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಇನ್ನು ಹೀಗೆ ನರಳುತ್ತಾ ಇರುವ ಆನೆಯ ರಕ್ತದ ಮಾದರಿಯನ್ನು ಸಂಗ್ರಹಿಸಲಾಗಿದ್ದು, ವರದಿ ಬಂದ ಮೇಲೆ ಆನೆಗಳು ಸೊರಗಲು ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.